ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತು ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ. ಈ ಅಪ್ಲಿಕೇಶನಿಂದ ನಾವು ಅರ್ನ್ ಮಾಡ್ಬೋದು ಅಥವಾ ಮಾಡೋದಕ್ಕಾಗಲ್ವೋ, ಯಾವ ಥರ ಇದು ಸೇಫ್ ಇದೆಯೋ ಇಲ್ಲಾಂದರೆ ಸೇಫ್ ಇಲ್ವೋ, ನಾವು ಇದರಲ್ಲಿ ಹಣನ ನಾವು ಮಾಡ್ಕೋಬೋದು ಅಥವಾ ಇಲ್ವೋ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಈ ಅಪ್ಲಿಕೇಶನ್ ಹೆಸರು ಬಂದು ಅರ್ನ್ ಈಸಿ 24 ಆ್ಯಪ್ ಅಂತ ಹೇಳಿ. ಸೊ ಇದು ಲೈಕ್ ಕ್ಯಾಪ್ಚರ್ ಟೈಪಿಂಗ್ ಇದು. ಸೊ ತುಂಬ ಅಂದರೆ ತುಂಬ ಜನ ಎಲ್ಲರೂ ಇದನ್ನು ಫೇಸ್ಬುಕ್ಕಲ್ಲಿ ನಾನೆಲ್ಲ ನೋಡಿದ್ದೀನಿ, ಸ್ಟೋರೀಸಲ್ಲೆಲ್ಲ ಹಾಕ್ತಾ ಇರ್ತಾರೆ. ಲೈಕ್ ಇದರಿಂದ ಟೈಪ್ ಮಾಡಿಬಿಟ್ಟು ನೀವು ಅರ್ನ್ ಮಾಡ್ಬೋದು ಈಸಿಯಾಗಿ ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬ ಜನ ಎಲ್ಲ ಹಾಕ್ತಾ ಇದ್ದಾರೆ ಇದನ್ನು, ಎಲ್ಲ ಅಡ್ವರ್ಟೈಸ್ಮೆಂಟ್ ಥರ ಇದನ್ನು ನಮಗೆ ತೋರಿಸ್ತಾ ಇದ್ದಾರೆ. ಸೊ ಈ ಅಪ್ಲಿಕೇಶನ್ನು ನಿಜವಾಗ್ಲೂ ದುಡ್ಡು ಮಾಡ್ಬೋದು ಇಲ್ವೋ ಅಂತ ಹೇಳಿ ನಾವು ಇದನ್ನು ಚೆಕ್ ಮಾಡೋಣ. ಸೊ ಈ ಅರ್ನ್ ಈಸಿ 24 ಅಪ್ಲಿಕೇಶನಿಂದ ನಾವು ಕ್ಯಾಪ್ಚರ್ ಟೈಪ್ ಮಾಡೋ ಮುಖಾಂತರ ಹಣ ಮಾಡೋಕ್ಕಾಗುತ್ತೋ ಅಥವಾ ಇಲ್ವೋ ಅಂತ ಹೇಳಿ ನಾನು ನಿಮಗೆ ಲೈವ್ ಆಗಿ ನೋಡೋಣ ಬನ್ನಿ. ಅಪ್ಲಿಕೇಶನ್ ಓಪನ್ ಮಾಡೋ ಮುಖಾಂತರ ಸೊ ನೀವು ಅರ್ನ್ ಈಸಿ 24 ಆ್ಯಪ್ನ ಗೂಗಲ್ ಸ್ಟೋರಲ್ಲಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿದ ನಂತರ ಈ ಥರ ಪೇಜ್ ಬರುತ್ತೆ. ಸೊ ಅದು ಮೇಲ್ ಐ ಡಿ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡ್ಕೋಬೇಕು. ಸೊ ಅದರಲ್ಲಿ ಫ್ರೀ ಡೆಮೋ ಅಂತ ಇದೆ ನೋಡಿ, ಡೆಮೋ ಫ್ರೀ ಅಂತ. ಇದರಲ್ಲಿ ಡೆಮೋ ಅಕೌಂಟು, ನೋ ಅರ್ನಿಂಗ್ಸು ಮತ್ತು 30 days ವ್ಯಾಲಿಡಿಟಿ, ಡೆಮೋ ಕೋರ್ಸು, ಕಸ್ಟಮರ್ ಸಪೋರ್ಟ್ ಅಂತ ಇದೆ, ಟ್ರೈ ಡೆಮೋ ವರ್ಕ್ ಅಂತ. ಸೊ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅವರು, ನೋ ಅರ್ನಿಂಗ್ ಅಂತ. ಸೊ ಇದರಲ್ಲಿ ನಾವೇನೀಗ ನೀವು ಸುಮ್ಮನೆ ನೀವು ಟ್ರೈ ಮಾಡ್ಬೋದು ಅಷ್ಟು. ಬಂದು 499 ರುಪೀಸ್ ಏನು ಹಾಕಿದ್ದಾರೆ, ದಿ ರುಪೀಸ್ 6,999 ಪ್ಲ್ಯಾನ್ ಸ್ಟಾರ್ಟ್ ವಿತ್ ಪೇಯಿಂಗ್ ಒನ್ಲಿ ರುಪೀಸ್ 499. ದಿ ರಿಮೈನಿಂಗ್ ಅಮೌಂಟ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ಯುವರ್ ಅರ್ನಿಂಗ್ಸ್. ಯು ಆಲ್ಸೋ ಪೇ ದಿ ಟೋಟಲ್ ಅಮೌಂಟ್ ಆ್ಯಂಡ್ ಸ್ಟಾರ್ಟ್ ವಿತ್ಡ್ರಾಯಿಂಗ್ ಇಮಿಡಿಯೇಟ್ಲಿ ಅಂತ ಹಾಕಿದ್ದಾರೆ. ಸೊ ಇದು ಏನಂದರೆ ಬರೀ ನಿಮಗೆ ಇಲ್ಲಿ 499 ರುಪೀಸ್ ಅಲ್ಲ, ಇದು ಎಂಟೈರ್ ಅಮೌಂಟ್ ಬಂದು 6,999 ರುಪೀಸ್ ಪ್ಲ್ಯಾನು. ಸೊ ಇದೇನಾಗುತ್ತೆ, ನೀವು ಅರ್ನಿಂಗ್ಸ್ ಮಾಡ್ತೀರಲ್ಲ, ನೀವು ಈಗ 1,500 ಕ್ಯಾಪ್ಚರ್ಗೆ ಏನು 75 ರುಪೀಸ್ ತೋರಿಸ್ತಾ ಇದ್ದಾರೆ ಇಲ್ಲಿ ದೇವ್ರೆ. ಸೊ ನೀವು ಆ ಥರ ನೀವು ಅದು ಅಮೌಂಟು ನೀವು 35,000ಕ್ಕೆ ರೀಚ್ ಆಗಬೇಕು. ಸೊ ಇದರಲ್ಲಿ ಇನ್ನೊಂದು ತೋರಿಸ್ತಿದ್ದಾರೆ, ನೋಟಲ್ಲಿ ಹಾಕಿದ್ದಾರೆ, ದಿ ಎಂಟ್ರಿ ಫೀಸ್ ಫಾರ್ ಟ್ರೈನಿಂಗ್ ಆ್ಯಂಡ್ ಸಾಫ್ಟ್ವೇರ್ ವಿಚ್ ಈಸ್ ಗಿವನ್ ಬ್ಯಾಕ್ ಟು ಯು ವೆನ್ ಯು ಕಂಪ್ಲೀಟ್ ದಿ ಅರ್ನಿಂಗ್ಸ್ ಆಫ್ 35,000 ರುಪೀಸ್ ಆಫ್ ವರ್ಕ್. ನೀವು ವರ್ಕ್ ಮಾಡಿ 35,000 ರೂಪಾಯಿ ಆದ ನಂತರ ಸೊ ನಿಮ್ದು ಏನಿದು ಟ್ರೈನಿಂಗ್ ಅಮೌಂಟ್ ಇದು 6,999 ಏನಿದೆ ಅದನ್ನು ಅವರು ಕಟ್ ಮಾಡ್ತಾರೆ. ಸೊ 35,000 ರೂಪಾಯಿ ತನಕ ನೀವು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಎಷ್ಟು ತಿಂಗಳುಗಳು ಇಲ್ಲ ವರ್ಷಗಳೇ ಬೇಕೋ ಗೊತ್ತಿಲ್ಲ. ಸೊ ಆ 35,000 ರೂಪಾಯಿ ದುಡಿಯೋದಕ್ಕೆ 1,500 ಕ್ಯಾಪ್ಚಾಕಿ ಅಲ್ಲಿ ಬರೀ 75 ರೂಪಾಯಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಆಫರ್ ಬಂದು ಬೆಸ್ಟ್ ಆಫರ್ ಏನಿದೆ, ಪ್ಲ್ಯಾಟಿನಮ್ಮು 999 ಅಂತ ಇದೆ. ಸೊ ಇನ್ಕ್ಲೂಡಿಂಗ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಹಾಕಿದ್ದಾರೆ. ಸೊ ಇದು ಬರೀ 999 ಅಲ್ಲ, ಫುಲ್ಲು ಫೀಸ್ ಅಮೌಂಟ್ ಬಂದು ಇದು 9,999 ಪ್ಲ್ಯಾನು. ಸೊ ನೀವು 9,999 ರೂಪಾಯಿ ಫುಲ್ಲು ಇದು ಪ್ಲ್ಯಾಟಿನಮ್ದು ಇರೋದು, ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್ ಅಂತ ಹಾಕಿದ್ದಾರೆ. ಸೊ ವಿತ್ಡ್ರಾಯಿಂಗ್ ಇದೇನಿದೆ, ಲೈಫ್ ಟೈಮ್ ವ್ಯಾಲಿಡಿಟಿ, ಅನ್ಲಿಮಿಟೆಡ್ ಅರ್ನಿಂಗ್ಸ್ ಅಂತ ಹಾಕಿದ್ದಾರೆ, ವರ್ಕ್ ಮಾಡಿ 24 ಗಂಟೆ ಅಂತ ಹಾಕಿದ್ದಾರೆ, 1000 ಕ್ಯಾಪ್ಚಕ್ಕಿಲ್ಲಿ 75 ರೂಪಾಯಿ ಅಂತ ಹಾಕಿದ್ದಾರೆ. ಈ ಒಂದು ಇದರಲ್ಲಿ ನಿಮಗೆ ಬಂದು ಇದು 1000 ಕ್ಯಾಪ್ಚಾಕಿ 75 ರೂಪಾಯಿ. ಅಲ್ಲಿ ಮೇಲ್ಗಡೆ ಪ್ಲ್ಯಾನಲ್ಲಿ ಏನಿದೆ 1,500 ಕ್ಯಾಪ್ಚಾಕಿ. ಬಟ್ ಆದ್ರೂ ಇದು ಇವರು ಹಾಕ್ತಾ ಇದ್ದಾರಲ್ಲ ಇದನ್ನು ಏನಿದು, ಮತ್ತೆ ಇಲ್ಲೇನು ಹಾಕಿದ್ದಾರೆ, ಆ ಕ್ಯಾಪ್ಚರ್ ನಿಮ್ಮ ಅಮೌಂಟ್ ಕೊಡಲ್ಲ ಅವರು. 35,000 ರೂಪಾಯಿ ನೀವು ಅದರಲ್ಲಿ ದುಡಿಮೆ ಮಾಡಬೇಕು. 35,000 ರೂಪಾಯಿ ದುಡಿಮೆ ಮಾಡಿದ್ಮೇಲೆ ಆ ಫೀಸ್ನ ಅವರು ಡಿಡಕ್ಟ್ ಮಾಡ್ಕೋತಾರೆ ಆ ಅಮೌಂಟಲ್ಲಿ. ಮತ್ತು ನೆಕ್ಸ್ಟ್ ಪ್ಲ್ಯಾನು 3,999 ರೂಪಾಯಿ ಹಾಕಿದ್ದಾರೆ. ಸೊ ಇದರಲ್ಲಿ ನಿಮಗೆ 3,999 ರೂಪಾಯಿ ಪ್ಯಾಕ್ ಏನಿದೆ ಇದು ಸಿಲ್ವರ್ ಪ್ಲಸ್ ಅಂತ ಹೇಳಿ. ಸಿಲ್ವರ್ ಪ್ಲಸ್ಸಲ್ಲಿ ಇದರಲ್ಲಿ ಏನು ಇದು ರೀಫಂಡಬಲ್ ಅಂತ ಹಾಕಿದ್ದಾರೆ, ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್ಸು. ಸೊ ವೆಲ್ಕಮ್ ಬೆನಿಫಿಟ್ ಇಲ್ಲೂ 2,000 ಕ್ಯಾಪ್ಚಾಕೆ ರುಪೀಸ್ 75 ರೂಪಾಯಿ.
ಅಬ್ಬಾ ಗುರು, ಇದು 2,000 ಕ್ಯಾಪ್ಚಾ ನೀವು ಮಾಡಿದ್ರೆ ಅಲ್ಲಿ ನಿಮಗೆ ಕೊಡ್ತಾ ಇರೋದು 75 ರೂಪಾಯಿ. 2,000 ಕ್ಯಾಪ್ಚಾ ಮಾಡಬೇಕು ಅಂದರೆ ಎಷ್ಟು ಅವರ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಇವರು ಯಾವ ಥರ ಹಾಕ್ತಾಯಿದ್ದಾರೆ, ವೆಲ್ಕಮ್ ಬೆನಿಫಿಟ್ ಅಂತ ಬೇರೆ 84,000 ರೂಪಾಯಿ ಕೊಡ್ತಾರಂತೆ. ದಿಸ್ ಫೀ ಅಸೆಸ್ ಆಲ್ ದಿ ಪೇಯ್ಡ್ ಫ್ಯೂಚರ್ಸ್ ಆ್ಯಂಡ್ ವಿಲ್ ಬಿ ರೀಫಂಡೆಡ್ ವೆನ್ ಯು ಲರ್ನ್ ಆ್ಯಂಡ್ ಅರ್ನ್ 35 ಅಂತ ಹೇಳ್ತಾರೆ. ಸೊ ನಾವಿಲ್ಲೀಗ ಸಿಂಪಲ್ಲಾಗಿ ಟ್ರೈ ಮಾಡೋಣ ಕ್ಯಾಪ್ಚಾನ, ಡೆಮೋನಲ್ಲಿ ನೋಡೋಣ ನಾವು ಕ್ಯಾಪ್ಚಾ ಎಷ್ಟು ಸೆಕೆಂಡಲ್ಲಿ ಒಂದು ಕ್ಯಾಪ್ಚಾ ಟೈಪ್ ಮಾಡ್ಬೋದು ಅಂತ ನಾನು ಇಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ. ನೋಡಿದ್ರಲ್ಲ, ನಿಮಿಷದಲ್ಲಿ ನಾವು ಅಂದರೆ ಇಲ್ಲಿ ಎಷ್ಟು ಸೆಕೆಂಡ್ ನೋಡಿ, ರಾಂಗ್ ಆಯ್ತು, ಇದು ರಾಂಗ್ ಕ್ಯಾಪ್ಚಾ ಮಾಡಿದೆ. ಸೊ ಇಲ್ಲಿ ಏನಿಲ್ಲ ಅಂದರೂ 8ರಿಂದ 10 ಸೆಕೆಂಡ್ ಬೇಕು ಒಂದು ಕ್ಯಾಪ್ಚಾ ಟೈಪ್ ಮಾಡೋದಕ್ಕೆ. ಮತ್ತು ಆ ಕ್ಯಾಪ್ಚಾ ಕ್ಯಾಪ್ಚಾ ಲೆಂತ್ ಏನಿದೆ 6 to 12 ಇರುತ್ತೆ, 12 ಕ್ಯಾರೆಕ್ಟರ್, 6 to 6 ಸ್ಪೆಲ್ಲಿಂಗ್ ಅದೇನು ಬರುತ್ತೆ 6ರಿಂದ 12 ತನಕ ಇರುತ್ತೆ. ಸೊ ಇಲ್ಲಿ ನಾನು ಅಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಒಂದು ಕ್ಯಾಪ್ಚಾಕ್ಕೆ ನಾವು ಎಷ್ಟು ಟೈಮ್ ತೊಗೋತೀವಿ ಅಂತ. ಸೊ ನೋಡಿ 51 ಸೆಕೆಂಡಿಗೆ ಸ್ಟಾಪ್ ಆಯಿತು, 50 ಸೆಕೆಂಡು ಇನ್ನೂ ಬಾಕಿ ಇದೆ. ಸೊ ಅಲ್ಲಿಗೆ 8 to 10 ಸೆಕೆಂಡು ಬೇಕು ಒಂದು ಕ್ಯಾಪ್ಚಾ ಮಾಡೋದಕ್ಕೆ. ಒಂದು ಕ್ಯಾಪ್ಚಾಕ್ಕೆ ಅಷ್ಟು ಸೆಕೆಂಡ್ ಬೇಕಂದರೆ ನಾವು 1,500 ಕ್ಯಾಪ್ಚಾ ಮಾಡಿದ್ರೆ ಅವ್ರು 75 ರೂಪಾಯಿ ಕೊಡ್ತೀವಿ ಅಂತಿದ್ದಾರಲ್ಲ, ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಹೋಮಲ್ಲೇ ಪ್ಲ್ಯಾನ್ಸು, ವಾಲೆಟ್ಟು ಏನಿದೆ, ವಾಲೆಟಲ್ಲಿ ನಂದೇನಿಲ್ಲ, ಅಮೌಂಟೆಲ್ಲ ಏನೂ ಇಲ್ಲ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಇಲ್ಲಿ ರೆಫರಲ್ ಪೇಮೆಂಟ್ ಅಂತ ಬೇರೆ ಹಾಕಿದ್ದಾರೆ, ಇದು ರೆಫರ್ ಮಾಡೋದ್ರಿಂದ ಎಲ್ಲ ಬರುತ್ತೆ ಅಂತ. ಇದು ರೆಫರ್ ಮಾಡೋದಿರಲಿ, ಇದು ಅದರಲ್ಲೂ ಏನು ಹಾಕಿದ್ದಾರೆ 6 to 12 ನೆಕ್ಸ್ಟ್ 12 ಕ್ಯಾಪ್ಚಾ ಹಾಕಿದ್ದಾರೆ. ಇಲ್ಲಿ ಬೈ ಪ್ಲ್ಯಾನ್ ಅಂತಲೇ ಹೋಗ್ತಾ ಇದ್ದಾರೆ. ನೀವು ಅಲ್ಲ, ಇದು ಯಾರಾದರೂ ವಿತ್ ಪ್ರೂಫ್ ಸಮೇತ ಏನಾದರೂ ನಾವು ಹಿಂಗೆ ಅರ್ನಿಂಗ್ಸ್ ಮಾಡಿದ್ದೀವಿ ಅಂತ ಯಾರಾದರೂ ಹಾಕಿದಾರಾ ಫ್ರೆಂಡ್ಸು? ಸುಮ್ಮನೆ ಈ ಥರ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರೆ, ನೀವು ಆರಾಮಾಗಿ ಮನೇಲೇ ಕೂತ್ಕೊಳ್ಳಿ ಕ್ಯಾಪ್ಚಾ ಟೈಪ್ ಮಾಡಿ ಅಂತ. ಕ್ಯಾಪ್ಚಾ ಟೈಪ್ ಮಾಡೋದಕ್ಕೆ 1,500 ಕ್ಯಾಪ್ಚಾಕ್ಕೆ 75 ರೂಪಾಯಿ ಅಂದರೆ ಎಷ್ಟು ಟೈಮ್ ಬೇಕು ಕ್ಯಾಪ್ಚಾ ಮಾಡೋದಕ್ಕೆ? ನೀವು 35,000 ರೂಪಾಯಿ ಅಲ್ಲಿ ಮತ್ತೇನು ಹಾಕಿದರೆ ಮಿನಿಮಮ್ 35,000 ರೂಪಾಯಿ ನಮಗೆ ಅಲ್ಲಿ ನಾವು ಅರ್ನ್ ಮಾಡಬೇಕು. ನೆಕ್ಸ್ಟ್ ಅದು ನಮಗೆ ನಾವೇನು ಪ್ಲ್ಯಾನ್ ತೊಗೊಂಡಿರ್ತೀವಿ ಅದು ಮೈನಸ್ ಆಗಿಬಿಟ್ಟು ನಮಗೆ ಅಮೌಂಟ್ ಬರೋದಕ್ಕೆ. ಸೊ ಅಲ್ಲಿ ತಿಂಗಳ ಪೂರ್ತಿ ಎಲ್ಲ ವರ್ಷಾನುಗಟ್ಲೆ ಕೂತ್ಕೊಂಡು ದುಡಿದ್ರೂ ನಮ್ಗೆ ಅಮೌಂಟ್ ಬರೋದು ಡೌಟ್ ಅದು. ಸೊ ಯಾರು ಪ್ರೂಫ್ ಇರೋದು ಸಮೇತ ಹಾಕಿಲ್ಲ. ಅಪ್ಲಿಕೇಶನ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಇದು ಇದರಿಂದ ಯಾವ ಥರನೂ ಅಮೌಂಟ್ ಮಾಡೋದಕ್ಕೆ ನಮ್ಗೆ ಆಗಲ್ಲ ಅಂತ ಹೇಳಿ. ಈಗ ನಾವು ಲೈವ್ ಆಗಿ ನೋಡಿದ್ವಿ ಅದರಿಂದ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇವಾಗ ಒಂದು ಕ್ಯಾಪ್ಚಾ ನಾವು ಟೈಪ್ ಮಾಡೋದಕ್ಕೆ 8 to 10 ಸೆಕೆಂಡ್ ಅಂತ ನಮ್ಮ ಥರ ಸ್ವಲ್ಪ ಸ್ಲೋ ಆಗಿ ಟೈಪ್ ಮಾಡೋರು ಏನಾದರೂ ತೊಗೊಂಡ್ರೆ, ಈಗ ತುಂಬ ಸ್ಪೀಡಾಗಿ ಮಾಡೋರಂದ್ರೂ ಏನು ಒಂದು 2 ಕ್ಯಾಪ್ಚಾ ಟೈಪ್ ಮಾಡ್ಬೋದು ಅಷ್ಟೇ. 8 to 10 ಸೆಕೆಂಡ್ಗೆ ನಾವು ಏನಿಲ್ಲ ಅಂದರೂ 1 ಕ್ಯಾಪ್ಚಾ ಇಲ್ಲ 2 ಮಿನಿಮಮ್ ಅಂದರೆ 2 ಕ್ಯಾಪ್ಚಾ ನಾವು ಟೈಪ್ ಮಾಡ್ಬೋದು ಅಷ್ಟೇ. ಅಲ್ಲಿ ಇರೋದು ಏನಂದರೆ 1,500 ಕ್ಯಾಪ್ಚಾಗೆ 75 ರೂಪೀಸ್ ಅಂತ ಹಾಕಿದ್ದಾರೆ. ಸೊ ನಾವು 1,500 ಕ್ಯಾಪ್ಚಾ ಮಾಡಿದರೆ 75 ರೂಪಾಯಿ ಅಂದರೆ 75 ರೂಪೀಸ್ ಅಂತ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಇವಾಗ 1,500 ಕ್ಯಾಪ್ಚಾನ ನಾವು ಟೈಪ್ ಮಾಡೋದಕ್ಕೆ 8 ಸೆಕೆಂಡ್ಗೆ ಒಂದು ಕ್ಯಾಪ್ಚಾ ಥರ ಹೋದ್ರೂ 3 hours ಬೇಕಾಗುತ್ತೆ. 1,500 ಕ್ಯಾಪ್ಚಾನ ನಾವು ಟೈಪ್ ಮಾಡೋದಕ್ಕೆ 3 hours ತೊಗೋತೀವಿ ನಾವು. ಏನು ಎದ್ದೋಗ್ದಂಗೆ ಏನು ಬಿಡ್ದಂಗೆ ಕೂತ್ಕೊಂಡು ಮಾಡಿದ್ವಿ ಅಂದರೆ 1,500 ಕ್ಯಾಪ್ಚಾನ ಮಾಡ್ಬೋದು. ಆ 1,500 ಕ್ಯಾಪ್ಚಾಕ್ಕೆ ಅವ್ರು ಕೊಡ್ತಿರೋ ಅಮೌಂಟ್ ಎಷ್ಟು? ಬರೀ 75 ರೂಪಾಯಿ, ಓನ್ಲಿ 75 ರೂಪೀಸ್ ಅಷ್ಟೇ. ಸೊ ನಾವೀಗ ದಿನಪೂರ್ತಿ ಕೂತ್ಕೊಂಡು ಏನಾದರೂ 6 hours ಇಲ್ಲ 9 hours ಸ್ಪೆಂಡ್ ಮಾಡ್ತೀವಿ ಅಂತ ಬಂದ್ರೂ 1,500 into 3 ಲೆಕ್ಕಾಚಾರದಲ್ಲಿ ಹೋದ್ರೂ 4,500 ಕ್ಯಾಪ್ಚಾನ ನಾವು ಮಾಡ್ಬೋದಷ್ಟೇ. ಆ 4,500 ಕ್ಯಾಪ್ಚಾಗೆ ನಾವು 9 hours ಕೂತ್ಕೊಂಡು ಏನು ಎದ್ದೋಗ್ದಂಗೆ ಕೂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತ್ಕೊಂಡು ಮಾಡ್ಕೊಂಡು ಹೋದ್ವಿ ಅಂದ್ರೂ ನಮಗೆ ಸಿಗೋದು ಎಷ್ಟು ಅಮೌಂಟು? 225 ರೂಪಾಯಿ, 225 ರೂಪೀಸ್ ಅಮೌಂಟ್ ಅಷ್ಟೇ ನಮಗೆ ಸಿಗೋದಕ್ಕೆ ಸಾಧ್ಯ. ಸೊ ಬರೀ 225 ರೂಪಾಯಿ ದುಡಿಯೋದಕ್ಕೆ ನಾವು 9 hours ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಾ? ದುಡಿದ್ರೆ 30 ದಿನಕ್ಕೆ ಎಷ್ಟು ದುಡಿತೀವಿ? ಒಂದು ತಿಂಗಳು ನಾವು ಇದೇ ಥರ ಕೆಲಸ ಮಾಡಿದ್ವಿ ಅಂದರೆ 6,750 ರೂಪಾಯಿ ನಾವು ದುಡಿಬೋದು ಅಷ್ಟೇ. 30 ಡೇಸ್ಗೆ, ಒಂದು ದಿನಕ್ಕೆ ನಾವು 225 ರೂಪಾಯಿ ದುಡಿದ್ರೆ 30 ದಿನಕ್ಕೆ ನಾವು 6,750 ರೂಪಾಯಿ. ಅದು ಹೇಗೆ ಅಂದರೆ 9 hours ಡೈಲಿ ನಾವು ಸ್ಪೆಂಡ್ ಮಾಡಬೇಕು ಬರೀ 225 ರೂಪಾಯಿಗೋಸ್ಕರ. ಇದು ಸಾಧ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಯಾರು ಮಾಡೋದಕ್ಕಾಗತ್ತೆ? ಯಾಕೆ ಎಲ್ಲರೂ ಸುಮ್ಮನೆ ಈ ಥರ ಎಲ್ಲ
ಆರಾಮಾಗಿ ನೀವು ಕ್ಯಾಪ್ಚರ್ ಟೈಪ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು ಅಂತ ಹೇಳ್ತೀರಾ. ಅದ್ರ ಜೊತೆಗೆ ಮತ್ತು ಅದರಲ್ಲಿ ಏನಿದೆ ಅವರು ಕೋರ್ಸಸ್ ಥರ ಕೊಟ್ಟಿದ್ದಾರೆ. ಸೊ ಯಾರಾದರೂ ಅಮೌಂಟ್ ತೊಗೊಂಡಿರೋರು ವಿತ್ ಪ್ರೂಫ್ಸ್ ಜೊತೆಗೆ ಯಾರಾದರೂ ಹಾಕಿದಾರಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೇಕು. ಸುಮ್ಮನೆ ಹಾಕ್ಬಿಡ್ತಾರೆ, ಆರಾಮಾಗಿ ನೀವು ಕುತ್ಕೊಂಡು 20,000-30,000 ತಗೋಬೋದು ಅಂತ ಹೇಳಿ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ಇದು ಅವರು ಅರ್ನ್ ಮಾಡಿ ಅದರಿಂದ ಅಮೌಂಟ್ 20,000-30,000 ತಗೊಂಡಿದ್ದಾರಾ ಅಂತ ಹೇಳಿ ಅವರು ಎಲ್ಲೂ ಸಹ ಪ್ರೂಫ್ ಸಮೇತ ಯಾರಾದರೂ ಹಾಕಿದಾರಾ? ಯಾರೂ ಸಹ ಹಾಕಿಲ್ಲ. ಸೊ ನಾನು ನಿಮ್ಗೆ ಹೇಳೋದಿಷ್ಟೇ, ಒಬ್ಬೊಬ್ಬರು ಇದರಲ್ಲಿ ಕೋರ್ಸ್ ಅಂತ ಹೇಳಿಬಿಟ್ಟು ಜಾಯಿನ್ ಆಗಿ ಈಗ ಅದೇನು 3,999 ಪ್ಲಾನ್ ಆಗಿರ್ಬೋದು, ಇಲ್ಲ 499 ಪ್ಲಾನ್ ಅಂತ ಸ್ಟಾರ್ಟಿಂಗ್ ಅಮೌಂಟ್ ಹೇಳ್ತಾರೆ. ಆಮೇಲೆ 6,999 ಅಮೌಂಟು ಫುಲ್ ಎಂಟೈರ್ ನಾವೇನು ಅರ್ನ್ ಮಾಡಿರ್ತೀವಿ ಅದರಲ್ಲಿ ಅವರು ತಗೋತೀವಿ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ರು ಇಲ್ಲಿ 3,999 ರೂಪಾಯಿ ಏನಾದರೂ ಒಂದು 10 ಜನ ಹಾಕಿದ್ರು ಅಂದರೆ ಅವ್ರಿಗೆ ಅಲ್ಲೇ 40,000 ರೂಪಾಯಿ ಬಂದು ಹೋಗ್ಬಿಡತ್ತೆ. ಸೊ ಹಾಗೇನೆ ಅದೇನು ಇನ್ನೊಂದು 499 ಅಂತ ಹೇಳೋದು 6,999 ರುಪೀಸ್ ಅವರಿಗೆ ಒಂದು ಇದೇ ಥರನೇ ಒಂದು 10 ಜನ ಯಾರು ತೊಗೊಂಡ್ಬಿಟ್ರೆ ಅಲ್ಲಿ 4,990 ರೂಪಾಯಿ ಅವರಿಗೆ ಹೋಗುತ್ತೆ. ಹಾಗೆ ನೀವು ಅದನ್ನು ಒಬ್ರಿಗೆ ಶೇರ್ ಮಾಡ್ತೀರಿ, ಈ ಥರ ಅರ್ನ್ ಮಾಡ್ಬೋದು ನೀವು ಮಾಡಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ನೀವು ಟ್ರೈ ಮಾಡಿ ಅದರಿಂದ ನಮಗೆ ಅಮೌಂಟ್ ಬರೋಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಂತ ನೀವು ಫಸ್ಟ್ ಕೂತ್ಕೊಂಡು ಚೆಕ್ ಮಾಡಿ. ಇಲ್ಲ ನಿಮ್ಗೆ ಏನಾದ್ರು ಅಮೌಂಟ್ ಬಂದಿತ್ತು ಅಂದರೆ ಅದನ್ನು ವಿತ್ ಪ್ರೂಫ್ ಸಮೇತ ನೀವು ಅದನ್ನು ಹಾಕಿ ಅದನ್ನು ತಿಳಿಸ್ಕೊಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿ ಮನೇಲಿ ಕುತ್ಕೊಂಡು 20,000-30,000 ರೂಪಾಯಿ ಕ್ಯಾಪ್ಚರ್ ಟೈಪ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಸುಮ್ಮನೆ. ಇಲ್ಲಿ ಕ್ಯಾಪ್ಚರ್ ಸುಮ್ಮನೆ ಟೈಪ್ ಮಾಡೋಂಗೂ ಇಲ್ಲ, ಅದಕ್ಕೆ ಫೀಸ್ ಸಮೇತ ನಾವು ಪೇ ಮಾಡಬೇಕಾಗುತ್ತೆ. ಆ ಥರ ಆಪ್ಷನ್ಸ್ ಇಟ್ಟಿದ್ದಾರೆ ಅಲ್ಲಿ. ಸೊ ಇದರಿಂದ ತಿಳಿತಾ ಇದೆ ನಮಗೆ ಈ ಅಪ್ಲಿಕೇಶನಿಂದ ಯಾವುದೇ ಥರದ ಅಮೌಂಟು ಬರೋದಿಲ್ಲ, ಯಾವುದೇ ಥರ ಅರ್ನಿಂಗ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಟೈಮ್ ಕೊಟ್ಬಿಟ್ಟು ಇದಕ್ಕೆ ಕೆಲಸಿಲ್ಲ ಅಂದ್ಬಿಟ್ಟು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಾವು ಅಮೌಂಟ್ ಮಾಡೋದಕ್ಕಾಗಲ್ಲ. ಇಲ್ಲಿ ನಾವು ಅಮೌಂಟ್ ಹಾಕ್ಬಿಟ್ಟು ಮಾಡೋ ಥರ ಏನಾದರೂ ಅವರು ಕೊಟ್ಟಿದ್ದಾರೆ ಅಂದರೆ ಅದಲ್ಲಿ ಫೇಕ್ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ಸೊ ಈ ಅರ್ನ್ ಈಸಿ 24 ಅಪ್ಲಿಕೇಶನ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಎಲ್ರಿಗೂ ಕೇಳೋದಿಷ್ಟೇ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ಬೇರೆ ಇದೇ ಥರ ವೀಡಿಯೋಗಳ ಜೊತೆಗೆ ನಿಮಗೆ ಸಿಗ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.